ಅವತ್ತು ಇದೇ TMC ಗುಂಡಾಗಳು ಅಮಾಯಕ ಹಿಂದೂಗಳನ್ನು ಹುಡುಕಿ ಹುಡುಕಿ ಹೊಡಿತಾ ಇದ್ರು. ಇವತ್ತು ಒಡೆಸ್ಕೊಂಡಿದ್ದಂಥವರೆಲ್ಲ ಒಡೆದಂಥವ್ರನ್ನ ಹುಡುಕಿ ಹುಡುಕಿ ಬಡಿತಾ ಇದ್ದಾರೆ. ಬಡಿಲಿ ಬಿಡಿ, ಬಡಿಸ್ಕೊಳ್ಳಿ ಬಿಡಿ, ಅದರಲ್ಲಿ ತಪ್ಪೇನಿದೆ? ಕ್ರಿಯೆಗೆ ಪ್ರತಿಕ್ರಿಯೆನ ಕೊಡಲೇಬೇಕು ತಾನೆ, ಮುಯಿಗೆ ಮುಯಿನೇ ತಾನೆ. ಅದೇನೋ ಒಂದು ಮಾತನ್ನು ಹೇಳ್ತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ಅದೇ ರೀತಿಯಾಗೇನೆ ಅವರುಗಳು ಮಾಡಿದ್ದನ್ನು ಅವ್ರುಗಳನ್ನೇ ಅನುಭವಿಸ್ತಾ ಇದ್ದಾರೆ. ಕೆಟ್ಟ ಕರ್ಮ ಫಲಗಳು ಅನ್ನುವಂತಹದ್ದು ಹಾಗೆ ಸುಮ್ಮನಿರೋದಿಲ್ಲ, ಮತ್ತೆ ಮರಳಿ ವಾಪಸ್ಸು ನಮ್ಮ ಬಳಿಗೆ ಬಂದೇ ಬರುತ್ತೆ. TMC ಗೂಂಡಗಳು ಮಾಡಿದಂತಹ ಕೆಟ್ಟ ಕರ್ಮ ಫಲಗಳು ಇವತ್ತಿನ ದಿನ ಅವ್ರಿಗೇನೆ ಮರಳಿ ವಾಪಸ್ಸು ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಜಾಗದಲ್ಲೇ ಕೊಡ್ತಾ ಇದ್ದಾವೆ ಅಷ್ಟೇ. ಮಾನವೀಯತೆಯ ಪಾಠಗಳು ಅದು ಹಿಂದೂಗಳಿಗೆ. ಕಳೆದ ಚುನಾವಣೆಯಲ್ಲಿ TMC ಗೆದ್ದಾಗ ನೂರಾರು BJP ಕಾರ್ಯಕರ್ತರನ್ನು ಹತ್ಯೆಯನ್ನು ಮಾಡಿದ್ರಲ್ಲ, ಅವಾಗ ಎಲ್ಲೋಗಿದ್ರು ನಿಮ್ಮ ಮಾನವೀಯತೆಯ ಪಾಠಗಳು? ಎಲ್ಲೋಗಿತ್ತು? ತಾವು ಹುಟ್ಟಿ ಬೆಳೆದಂತಹ ತಮ್ಮ ನೆಲದಿಂದಲೇ ಸಾವಿರಾರು ಜನರನ್ನು ಹೊಡೆದು ಓಡಿಸಿದ್ರಲ್ಲ, ಅವತ್ತೆಲ್ಲೋಗಿತ್ತು ನಿಮ್ಮ ಕರುಣೆಯ ನೀತಿ ಕಥೆಗಳು, ಬುದ್ಧಿ ಮಾತುಗಳು? ಅದೆಷ್ಟು ಹೆಣ್ಣು ಮಕ್ಕಳನ್ನು ಅತ್ಯಾಚಾರವನ್ನು ನಡೆಸ್ಬಿಟ್ರಲ್ರು. ನ್ಯಾಯ ಕೇಳಕ್ಕೆ ಹೋಗಿದ್ದಂತಹ ತಂದೆ ತಾಯಂದಿರನ್ನ ನರಕ ತೋರಿಸ್ಬಿಟ್ರಲ್ರು ನೀವುಗಳು ನಿಮ್ಮ ಅಧಿಕಾರದಲ್ಲಿ. ಅವಾಗ ಏನು ನಿಮ್ಗೆ ಅಯ್ಯೋ ಅನಿಸ್ತಿಲ್ವಾ? ಅನುಕಂಪ ಬರಲಿಲ್ವಾ? ಮಾನವೀಯತೆ ಅನ್ನೋದು ಕಾಣಲಿಲ್ವಾ? ತಾವುಗಳು ಹುಟ್ಟಿ ಬೆಳೆದಂತಹ ತಮ್ಮ ನೆಲದಲ್ಲಿ ತಾವು ಆರಾಧಿಸುವಂತಹ, ತಾವು ಪೂಜಿಸುವಂತಹ, ತಾವು ನಂಬಿರುವಂತಹ ತಮ್ಮ ದೇವರನ್ನ ಪೂಜೆಯನ್ನು ಮಾಡೋದಕ್ಕೆ ಈ ರಾಕ್ಷಸಿಯ ಅನುಮತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಇದು ಜಾತ್ಯತೀತತೆ. ನೀವುಗಳು ಹಿಂದೂಗಳಿಗೆ ಜಾತ್ಯತೀತೆಯ ಪಾಠವನ್ನು ಮಾಡೋದಕ್ಕೆ ಬರ್ತೀರಾ? ಇದು ಜಾತ್ಯತೀತನ? ಇವತ್ತಿನ ದಿನ ಅಲ್ಲಿನ ಜನ ತಮ್ಮ ನೆಲವನ್ನು ತಾವೇನೆ ಸ್ವಚ್ಛ ಮಾಡ್ಕೊಳ್ತಾ ಇದ್ದಾರೆ. ಸ್ವಚ್ಛ ಮಾಡ್ಕೊಳ್ಳಿ ಬಿಡಿ, ಅವರ ನೆಲವನ್ನು ಅವರು ಸ್ವಚ್ಛ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಬಾಂಗ್ಲಾದೇಶ ಆಗೋದನ್ನು ತಪ್ಪಿಸಿದ್ದಾರೆ ಅಲ್ಲಿನ ಜನ. ಅಂತಹ ಜನಕ್ಕೆ ದೇಶ ಪ್ರೇಮದ ಬಗ್ಗೆ ಪಾಠಗಳನ್ನು ಮಾಡೋದಕ್ಕೆ ಬರ್ತೀರಾ? ನಿಮ್ಮ ರಾಕ್ಷಸಿ, ನಿಮ್ಮ ನಾಯಕಿ ಸೇನೆಗೆ ಏನು ಬಾಂಗ್ಲಾದೇಶ ಆಗಿ ನಮ್ಮ ದೇಶದ ನಡುವೆ ಬಾರ್ಡರ್ಗೆ ಏನು ಬೇಲಿ ಹಾಕೋದಕ್ಕೆ ಜಾಗವನ್ನು ನೀಡ್ತಿರ್ಲಿಲ್ಲ. ಇಂಥವರೆಲ್ಲ ದೇಶ ಪ್ರೇಮಿಗಳು. ಇಂಥವ್ರನ್ನೆಲ್ಲ ನೀವು ಬೆಂಬಲಿಸ್ತೀರಾ? ನಿಮ್ಮಂಥವ್ರಿಗೆ ಬೆಂಬಲವನ್ನು ನೀಡಬೇಕು. ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಗಳನ್ನ ಟೆರರಿಸ್ಟ್ ರೀತಿಯಾಗಿ ತೋರಿಸ್ತಾ ಇದ್ದಾರೆ. BJP ಕೋಮುವಾದಿ ಅಂತೆ. ನೋಡಿ, BJP ಅಧಿಕಾರಕ್ಕೆ ಬರ್ತಿದ್ದಂಗೆ ಎಲ್ಲ ಕಡೆ ಬೆಂಕಿ ಆಗ್ತಾ ಇದ್ದಾರೆ. ಅಯ್ಯೋ, ನಿಮ್ಮ ಏನು ಹೊಸಿ ಜನನ ಹತ್ಯೆ ಮಾಡಿದ್ರ? ಹೊಸಿ ಮನೆಗೆ ಬೆಂಕಿಗಳನ್ನು ಹಾಕಿದ್ರ? ಎಷ್ಟೆಷ್ಟು ಜನನ ಸಾಯಿಸ್ಬಿಟ್ರು ನೀವುಗಳು ಅಧಿಕಾರಕ್ಕೆ ಬಂದಾಗಿಂದ. ಇವತ್ತಿನ ದಿನ ಅಲ್ಲಿನ ಜನ, ಅಲ್ಲಿನ ಪೊಲೀಸ್ ಇಲಾಖೆಯವರು, ಅಲ್ಲಿನ ಹೆಣ್ಣುಮಕ್ಕಳು, ದೇಶ ವಿದೇಶದಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ನಮಗೆ ಸ್ವತಂತ್ರ ಸಿಕ್ತು ಅಂತ ಅಂದ್ಬಿಟ್ಟು ಪೋಸ್ಟ್ಗಳನ್ನ ಹಾಕೊಳ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಬೇಡ ಅಂತಂದ್ರೂ TMC ಗುಂಡಾಗಳು ಸಾಲ ಕೊಟ್ಟಿದ್ರು ಅಲ್ಲಿನ ಸ್ಥಳೀಯ ಜನಕ್ಕೆ. ಅಲ್ಲಿನ ಸ್ಥಳೀಯ ಜನ ತುಂಬ ನಿಯತ್ತಿರುವಂಥವ್ರು. ಕೊಟ್ಟಂತಹ ಸಾಲವನ್ನು ಹಾಗೇನೆ ಇಟ್ಕೊಳ್ಳೋದಿಲ್ಲ, ಅದನ್ನು ಬಡ್ಡಿ ಸಮೇತ ಕೊಡ್ತಾ ಇದ್ದಾರೆ. ಈಗ ತಗೊಳ್ಳಿ ಬಿಡಿ. BJP ಅಧಿಕಾರಕ್ಕೆ ಬಂದ್ಬಿಡ್ತು. ಹಾಗೇನು ಅಧಿಕಾರಕ್ಕೆ ಬಂದಿಲ್ಲ. ಅಲ್ಲಿನ ಕಾರ್ಯಕರ್ತರುಗಳು ರಕ್ತ ನೀಡಿಬಿಟ್ಟು ಅಧಿಕಾರಕ್ಕೆ ಬಂದಿರೋದು. ಏನು ಹುಸಿ ಕಷ್ಟ ಕೊಟ್ಟಿರೋದು ಅಲ್ಲಿನ ಜನತೆಗೆ. ಈ ಮಟ್ಟದಲ್ಲಿ ಜನ ರೊಚ್ಚಿಗಿದ್ದು ಒಡೆದು ಕಳಿಸ್ತಾ ಇದ್ದಾರೆ ಅಂತಂದರೆ ಎಷ್ಟು ಗೂಂಡಾಗಿರಿಗಳು ನಡೆಸಿರಬೇಕು. ಯಾವ ಮಟ್ಟದಲ್ಲಿ ನೀವು ಅವ್ರಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪವನ್ನು ತೋರಿಸಿರಬೇಕು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ರೆ ಸಾಕು, ಆ ಹುಚ್ಚಿನ ಇನ್ಸ್ಟೇಷನ್ಗೆ ತಗೊಂಡು ಹೋಗ್ಬಿಡೋದಂತೆ. ಬೇರೆಯವ್ರು ಹೇಳ್ತಾರೆ ಸರ್ವಾಧಿಕಾರಿ ಹಾಗೆ ಹೀಗೆ ಅಂತ. ಅಷ್ಟೇನೆ, ಜನ ಕಾಯ್ತಾರೆ. ಯಾವಾಗ ರೊಚ್ಚಿಗೆ ಹೇಳ್ತಾರೋ ಅವಾಗ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿನ್ನಿಡ್ತಾರೆ. ಏನು ಅಲ್ಲಿನ ಜನ ಏನು ಬೇರೆಯವ್ರ ರೀತಿಯಾಗಲ್ಲ. ಅವರನ್ನು ದೇವಿಯ ಆರಾಧಕರೇನೆ, ದುರ್ಗೆಯ ಆರಾಧಕರೇನೆ. ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು ತಮ್ಮ ಶಕ್ತಿ ಏನು ಅಂತ. ಇಷ್ಟು ದಿನ ಬೇರೆ ಕುತಂತ್ರಗಳಿಂದ ನೀವು ಅಲ್ಲಿ ಅಧಿಕಾರವನ್ನು ಹಿಡಿದಿದ್ರಿ. ಇದನ್ನು ಪ್ರತಿಯೊಬ್ಬರು ಅರ್ಥವನ್ನು ಮಾಡ್ಕೊಳ್ಳಿ. ಇಲ್ಲಿ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ, ನೋಡಲ್ಲಿ ಅಮಾಯಕ ಅಂಗಡಿ ಮೇಲೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ನೀವುಗಳು ಹಾಕ್ಬೇಕಾದ್ರೆ ಖುಷಿ ಅಲ್ವ? ಯಾರು ಅಮಾಯಕರ ಅಂಗಡಿಗಳ ಮೇಲೆ ಯಾರು ಹಾಕಿಲ್ಲ. ಯಾವೊಂದು ಕುರಿ ಕತ್ಕೊಂಡು ಹೋಗಿದ್ನೋ ಅವನ ಮನೆಗೆ ನುಗ್ತಾ ಇದ್ದಾರೆ, ತಮ್ಮ ಕುರಿನ ವಾಪಸ್ ಎತ್ಕೊಂಡು ಬರ್ತಾ ಇದ್ದಾರೆ. ಯಾವನ್ ತನ್ನ ಅಂಗಡಿಗೆ ಬೆಂಕಿ ಹಾಕಿದ್ರೆ ಅವನ ಅಂಗಡಿಗೆ ಹೋಗಿ ಬೆಂಕಿ ಹಾಕ್ತಾ ಇದ್ದಾರೆ. ಯಾವನ ಅವತ್ತಿನ ದಿನ ಇದು ಸರಿಯಾಗಿ ಹೊಡೆದಿದ್ದು ಇವತ್ತಿನ ದಿನ ಸರಿಯಾಗಿ ಹೊಡಿತಾ ಇದ್ದಾರೆ.
ಒಂದು ಕಪಾಳ ಕೊಡೋರು ಇನ್ನೊಂದು ಕಪಾಳ ಹಿಂಗೆ ತೋರಿಸೋನವ್ರಲ್ಲ ಯಾರೂ ಇಲ್ಲ ಇವತ್ತಿನ ದಿನ. ಅಂಥವ್ರು ಯಾರು ಇದ್ರೆ ಬಂದ್ಬಿಟ್ಟು ಯಾರಿಗಾರು ಕಪಾಳ ತೋರಿಸ್ಬಿಟ್ಟು ಹೇಳಿ ನಮಗೆ, ಹೋಯ್ತದು. ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳವನ್ನು ತೋರಿಸಿದ್ದ ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ರಲ್ಲ ಅದು. ಜನ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಯುವ ಜನತೆ ಇರೋದು ಇವಾಗ. ಹೋಯ್ತು ನಿಮ್ಮದು ರಾಜಕೀಯ ರಾಜಕಾರಣ ಎಲ್ಲ. ಜನರೇ, ಪಶ್ಚಿಮ ಬಂಗಾಳದಲ್ಲಿ ಒಂದು ಬದಲಾವಣೆಯ ಗಾಳಿ ಅನ್ನೋದು ಬಂತು. ದೇಶದ್ರೋಹಿಗಳಿಗೆ ಸರಿಯಾದಂತಹ ಪಾಠವನ್ನು ಅಲ್ಲಿನ ಜನತೆ ತುಂಬ ಚೆನ್ನಾಗೇ ಕಲಿಸ್ತಾ ಇದ್ದಾರೆ. ನಾವು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಗೊತ್ತಿರೋ ಸ್ನೇಹಿತರ ಹತ್ರ ಅವರು ಇವ್ರ ಹತ್ರ ಎಲ್ಲ ಕೆಲವೊಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ತಾ ಇರ್ತೀವಿ, ಏನಾಗ್ತಿದೆ ಏನು ನಡೀತಿದೆ ಅಂತ. ಎಲ್ಲ ಒಂದು ಕಡೆ ತುಂಬ ಖುಷಿ ಆಗ್ತಾ ಇರುತ್ತೆ. ನೋಡಿ, ನಮ್ಮ ಜಾತ್ಯತೀತ ಪಾಠ ಹೇಳಕ್ಕೆ ಬರ್ತಾನೆ. ಅಲ್ಲೊಂದು ದುರ್ಗೆ ದೇವಸ್ಥಾನ 15 ವರ್ಷಗಳಿಂದ ತೆಗೆದು ಬಿಟ್ಟಿರಲಿಲ್ವಂತೆ. ಗಂಟೆ ಸೌಂಡ್ ಕೇಳಿಸ್ಬಿಟ್ರೆ ತೊಂದರೆ ಆಗ್ಬಿಡುತ್ತಂತೆ ಇವ್ರ ಸಂಬಂಧಿಕರಿಗೆ. ಇದು ಜಾತ್ಯತೀತತೆ. ಇನ್ನೇಳಿ ಗಂಟೆ ಸೌಂಡ್ ಕೇಳಿಸ್ಬಿಡ್ದಂತೆ. ಅದು ನ್ಯಾಯಾಲಯ ಆದೇಶವನ್ನು ನೀಡಿದ್ರು ದೇವಾಲಯವನ್ನು ತೆರೀರಿ ಅಂತ 15 ವರ್ಷದಿಂದ. ಇವತ್ತಿನ ದಿನ ಅಲ್ಲಿನ ಜನ ಖುಷಿಯಾಗಿ ದೇವಾಲಯಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಇವ್ಯಾವ ಕಾಣಿಸೋದೇ ಇಲ್ಲ. ನಮ್ಮಲ್ಲಿರುವಂತಹ ಏನೇಳಿ ಜಾತ್ಯತೀತ ಹಿಂದೂಗಳು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿನ ಜನತೆ ಯಾವ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸಿದ್ರು, ಯಾವ ರೀತಿಯಾಗಿ ನರಕವನ್ನೆಲ್ಲ ಅನುಭವಿಸಿದ್ರು, ಮುಂದೊಂದು ದಿನ ನೀವೇನೇ ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಇದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸುಮ್ಮನೆ ಹಾಗೆ ವಿಚಾರಿಸಿ ನೋಡಿ. ತುಂಬ ಜನ ಕೋಲ್ಕತ್ತಾಯಿಂದ ಅಂದರೆ ಪಶ್ಚಿಮ ಬಂಗಾಳದಿಂದ ಕೆಲಸಕ್ಕೆ ಬಂದಿರ್ತಾರೆ. ಸುಮ್ಮನೆ ಹಾಗೆ ಕೇಳಿ, ನಿಮ್ಮ ಮನೆ ಹೆಣ್ಣುಮಕ್ಳಿದ್ರೆ ಕೆಲಸ ಮಾಡ್ತಾ ಇದ್ರೆ, ಯಾಕಮ್ಮ ನಿಮ್ಗೆ ಅಲ್ಲಿ ಕೆಲಸ ಇಲ್ವಾ, ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಬೆಂಗಳೂರು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ, ಈಗೆಲ್ಲ ಒಂದು ಸ್ವಲ್ಪ ಹಂಗೆ ಪ್ರಶ್ನೆ ಮಾಡ್ಬಿಟ್ಟು ತಿಳ್ಕೊಳ್ಳೋಕೆ ಹೇಳಿ. ಅಲ್ಲಿ ಯಾವ ರೀತಿಯಾಗಿ ನರಕ ಅನ್ನೋದಿದೆ, ಯಾವ ರೀತಿಯಾಗಿ ನರಕ ತೋರಿಸಿದ್ದು ಈ ರಾಕ್ಷಸಿ. ನಾನು ರಾಕ್ಷಸಿ ಅಂತಲೇ ಕರೆಯೋದು. ಕೆಲವೊಂದಷ್ಟು ಜನ ಹೇಳ್ತಾ ಇದ್ರು, ಏನೋ ಮಾತಿದ್ದರೆ ಕೃಷ್ಣನ ಬಗ್ಗೆ ಮಾತನಾಡ್ತೀಯಾ, ದೇವ್ರ ಬಗ್ಗೆ ಮಾತನಾಡ್ತೀಯಾ, ಒಂದು ಹೆಣ್ಣಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವೇನೋ ಅಂತಂದ್ಬಿಟ್ಟು. ನಾವು ಸೀತಾಮಾತೆಗೆ ಮರ್ಯಾದೆನ ಕೊಡೋದು, ಶೂರ್ಪಂಕ ಆಗಲ್ಲ. ಇಂತಹ ಶೂರ್ಪಂಕಗಳಿಗೆ ಮರ್ಯಾದೆ ಬೇರೆ ಕೇಳು. ನಾವು ನೋಡಿ ಹೇಗೋ ನಮ್ಮ ಪುಣ್ಯಕ್ಕೆ ಧೈರ್ಯವಾಗಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀವಿ. ಇಂತಹ ಶೂರ್ಪಂಕ, ಇಂತಹ ರಾಕ್ಷಸ ಅಧಿಕಾರದಲ್ಲಿ ಏನಾದ್ರು ಇದ್ದು ಬಿಡಿದ್ರೆ ನಾವು ಇಷ್ಟನ್ನು ಮಾತನಾಡೋಕ್ಕಾಗ್ತಾ ಇರಲಿಲ್ಲ. ಈಗಲಾದ್ರೂ ಜನ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಏನು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಬದಲಾಗುವಂತಹ ಪ್ರಯತ್ನನಾದ್ರೂ ಮಾಡಿ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಜಾಗ ಖಾಲಿ ಮಾಡಿ ಅಂತಾರೆ. ಹಾಗೆ ನಿಮ್ಮ ಸುತ್ತಮುತ್ತ ಇನ್ಮೇಲೆ ಹುಷಾರು. ಯಾರ್ಯಾರು ಎಲ್ಲೆಲ್ಲಿಂದ ಬಂದ್ಬಿಟ್ಟು ಅಲ್ಲೇ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದರು, ಯಾವ್ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಅಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಇದ್ದಂಥವ್ರು ನಾನು ನೋಡ್ತಾ ಇರ್ತೀವಿ. ಹಿಂಗೆ ಏನಪ್ಪ ಅಲ್ಲೇ ಟೆಂಟ್ಗಳೆಲ್ಲ ಎದೊಳ್ತಿದ್ದಾವೆ ಅಂತ. ಇಲ್ಲಿ ನಾವ್ಯಾಗೂ ಹೇಳೋಕ್ಕಾಗೋದಿಲ್ಲ ಏನೋ ಅಂತ ಹೇಳ್ತಾ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ದವ್ರು ಹಾಳಾಗೋಗಿ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.